ಕೂಡ ಯಾರು ಇಲ್ಲ. ಸೊ ಹೀಗಾಗಿ ಮಾಸ್ಕ್ ಅನ್ನ ತೆಗಿತಾ ಇದ್ದೀನಿ. ನೀವು ಕೂಡ ಅಷ್ಟೇ, ಪ್ರತಿಯೊಬ್ಬರು ಮನೆಯಿಂದ ಹೊರ ಬಂದಂತ ಸಂದರ್ಭದಲ್ಲಿ ಮಾಸ್ಕ್ ಅನ್ನು ಧರಿಸಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಿ. ಯಾಕೆಂದ್ರೆ ಸ್ವಲ್ಪ ಮಟ್ಟಿಗೆ ಕೊರೋನಾ ಪ್ರಕರಣಗಳು ರಾಜ್ಯದಲ್ಲಿ 15,000 ಆಸುಪಾಸಿನಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ 10 ಸಮಥಿಂಗ್ ನಾವು ಪಾಸಿಟಿವಿಟಿ ದರದಲ್ಲಿ ಇದ್ದೀವಿ ರಾಜ್ಯದಲ್ಲಿ. ಆ ಪ್ರಕರಣಗಳು, ಆ ಪಾಸಿಟಿವಿಟಿ ದರ ಇನ್ನೂ ಕೂಡ 5%ಕಿಂತ ಕೆಳಗಡೆ ಹೋಗಬೇಕಾಗಿದೆ. ಆ ಸಂದರ್ಭದಲ್ಲಿ ಮಾತ್ರನೇ ರಾಜ್ಯಕ್ಕೆ ಸ್ವಲ್ಪ ಮಟ್ಟಿಗೆ ನಿರಾಳ ಅನ್ಸೋದು. ಅದಾಗಬೇಕು ಅಂದ್ರೆ ಪ್ರತಿಯೊಬ್ಬರು ಕೂಡ ಕರ್ನಾಟಕ ಸರ್ಕಾರದ ಮಾರ್ಗಸೂಚಿಗಳನ್ನು ಫಾಲೋ ಮಾಡಿದ್ರೆ ಮಾತ್ರ ಸಾಧ್ಯ. ಸೊ ಬಿ ಕೇರ್ಫುಲ್. ಈಗ ಸುದ್ದಿಗಳತ್ತ ಗಮನ ಹರಿಸೋಣ. 30 ನಿಮಿಷ 30 ಸುದ್ದಿಯಲ್ಲಿ ನಿನ್ನೆ ಎಲ್ಲ ಏನೇನೆಲ್ಲ ಬೆಳವಣಿಗೆಗಳಾಗಿದ್ದಾವೆ, ಪ್ರಮುಖ ಬೆಳವಣಿಗೆಗಳು, ಇವತ್ತು ಏನಾಗ್ಬೋದು ಪ್ರಮುಖ ಬೆಳವಣಿಗೆಗಳು, ಅದೆಲ್ಲವನ್ನೂ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ನಿನ್ನೆ 16,068 ಕೊರೋನಾ ಕೇಸ್ ಪತ್ತೆ ಆಗಿದ್ದು 24 ಗಂಟೆಗಳಲ್ಲಿ 364 ಜನ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ನಿನ್ನೆ ಒಂದೇ ದಿನ 22,316 ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ 3,221 ಕೇಸ್ ಪತ್ತೆ ಆಗಿದ್ದು 206 ಮಂದಿ ಬೆಂಗಳೂರಿನಲ್ಲಿ ಅಸುನೀಗಿದ್ದಾರೆ. 6,220 ಮಂದಿ ಬೆಂಗಳೂರಿನಲ್ಲಿ ಡಿಸ್ಚಾರ್ಜ್ ಆಗಿದ್ದು 1,31,179 ಆಕ್ಟಿವ್ ಕೇಸಸ್ಗಳಿದ್ದಾವೆ ಬೆಂಗಳೂರಿನಲ್ಲಿ. ಲಾಕ್ಡೌನ್ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ಘೋಷಿಸಿದ್ದಂತಹ ಮೊದಲ ಪ್ಯಾಕೇಜ್ ಹಣ ಇಂದು ಬಿಡುಗಡೆ ಆಗ್ತಾ ಇದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ಬೆಳಗ್ಗೆ 11:30ಕ್ಕೆ ಮುಖ್ಯಮಂತ್ರಿಗಳಾಗಿರುವಂತಹ ಯಡಿಯೂರಪ್ಪನವರು ಬಿಡುಗಡೆ ಮಾಡಲಿದ್ದಾರೆ. ಫಲಾನುಭವಿಗಳಿಗೆ ನೇರವಾಗಿ ಅವರ ಖಾತೆಗೆ ಸಿಎಂ ಬಿಎಸ್ವೈ ನಗದು ವರ್ಗಾವಣೆ ಮಾಡಲಿದ್ದಾರೆ. ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಹಾಗೂ ಅಸಂಘಟಿತ ವಲಯ ಕಾರ್ಮಿಕರಿಗೆ ಹಣ ಬಿಡುಗಡೆ ಆಗಲಿದೆ. ನೋಂದಾಯಿತ ಫಲಾನುಭವಿಗಳಿಗೆ ನೇರ ನಗದು ಮೂಲಕ ಹಣ ಜಮಾವಣೆಯಾಗಲಿದೆ. ಮೊದಲ ಹಂತದಲ್ಲಿ 1,250 ಕೋಟಿ ರೂಪಾಯಿಯನ್ನ ಸಿಎಂ ಘೋಷಣೆ ಮಾಡಿದ್ರು. ಇದರಲ್ಲಿ ಇಂದು ಮೊದಲ ಕಂತಾಗಿ 700 ಕೋಟಿ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಹುಬ್ಬಳ್ಳಿಯಲ್ಲಿ ಕೋವಿಡ್ ನಿರ್ವಹಣೆ ಕುರಿತಂತ ಸಭೆಯ ನಂತರ ಮಾತನಾಡಿದಂತ ಸಿಎಂ, ಕೋವಿಡ್ ನಿಯಂತ್ರಣಕ್ಕೆ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಕೋವಿಡ್ ಪಾಸಿಟಿವಿಟಿ ಪ್ರಮಾಣ 5% ಇಳಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇದೆ. ಕೋವಿಡ್ ಪ್ರಮಾಣ 5% ಇಳಿದ್ರೆ ಮಾತ್ರ ಲಾಕ್ಡೌನ್ ವಾಪಸ್ ಪಡೆಯಲಾಗುತ್ತೆ, ಅನ್ಲಾಕ್ ಮಾಡಲಾಗುತ್ತೆ. ಬ್ಲಾಕ್ ಫಂಗಸ್ಗೆ ವಿಶೇಷ ಪ್ರಯತ್ನ ಮಾಡ್ತಿದ್ದೇವೆ. ರಾಜ್ಯಕ್ಕೆ ಆಂಪೋಟೆರಿಸಿನ್ B9 9,000 ವಯಲ್ಸ್ ಈಗಾಗಲೇ ಬಂದಿದೆ. ಈಗಾಗಲೇ 3ನೇಯ ಅಲೆ ಎದುರಿಸೋದಕ್ಕೂ ಕೂಡ ಜಿಲ್ಲಾಡಳಿತಗಳು ಸಿದ್ಧವಾಗಿದ್ದಾವೆ. ಮಕ್ಕಳ ಮೇಲೆ ಯಾವುದೇ ಪರಿಣಾಮ ಬೀರದಂತೆ ಕ್ರಮವನ್ನು ವಹಿಸಲಾಗಿದೆ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. ಅದಕ್ಕೆ ಎಲ್ಲ ಅಧಿಕಾರಿಗಳು ನಮ್ಮ ಜಿಲ್ಲಾಡಳಿತಗಳು ವಿಶೇಷ ಯೋಗದಾನ ಕೊಡಬೇಕು. ಸಾರ್ವಜನಿಕರಿಂದ ಸಹಕಾರದಿಂದ ಮಾತ್ರ ಇದನ್ನು ಕಂಟ್ರೋಲ್ ಮಾಡುವ ಸಾಧ್ಯ ಇದೆ. ಸೊ ಆ ಕೆಲಸವನ್ನು ನಾವೆಲ್ಲ ಒಟ್ಟಾಗಿ ಮಾಡಬೇಕು ಅಂತ ವಿನಂತಿ ಮಾಡಿ ಈ ಕೋವಿಡ್ ಅನ್ನು ತಡೆಯೋದಕ್ಕೆ ನಮ್ಮ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಹೇಳಿದ್ರೆ. ಬ್ರಿಟನ್ ರೂಪಾಂತರಿ ಕೊರೋನಾ ವೈರಾಣುವಿಗಿಂತ ಭಾರತದಲ್ಲಿ ರೂಪಾಂತರ ಹೊಂದಿರುವಂತ ಡೆಲ್ಟಾ ವೈರಸ್ ಹೆಚ್ಚು ಅಪಾಯಕಾರಿಯಂತೆ. ಬ್ರಿಟನ್ನ ಆಲ್ಫಾ ವೈರಸ್ಗಿಂತ ಭಾರತದಲ್ಲಿ ಮೊದಲ ಬಾರಿಗೆ ಪತ್ತೆಯಾದಂಥ ಡೆಲ್ಟಾ ವೈರಸ್ 50% ಹೆಚ್ಚು ಅಪಾಯಕಾರಿ ಅಂತ ಕೇಂದ್ರ ಸರ್ಕಾರವೇ ನಡೆಸಿರುವಂತಹ ಅಧ್ಯಯನದಲ್ಲಿ ದೃಢಪಟ್ಟಿದೆ. ಹೀಗಾಗಿ ಭಾರತದಲ್ಲಿ 2ನೇ ಅಲೆಗೆ ಇದೇ ಪ್ರಮುಖ ಕಾರಣ ಅಂತ ಭಾರತ ಸರ್ಕಾರ ನಡೆಸಿದಂತ ಅಧ್ಯಯನ ಇದರಲ್ಲಿ ತಿಳಿಸಿರುವಂತದ್ದು. ಭಾರತದಲ್ಲಿ ಕೊರೋನಾ 2ನೇ ಅಲೆಗೆ ಪ್ರಮುಖ ಕಾರಣವೇನು ಎಂಬ ಅಧ್ಯಯನ ನಡೆದಂತ ವೇಳೆ ಬ್ರಿಟನ್ನ ಆಲ್ಫಾ ತಳಿಗಿಂತ ಭಾರತದ ಡೆಲ್ಟಾ ತಳಿ 50% ಹೆಚ್ಚು ಡೇಂಜರ್ ಅಂತ ಗೊತ್ತಾಗಿದೆ. ಕೇಂದ್ರ ಸರ್ಕಾರದ ಅಧೀನದ ಇಂಡಿಯನ್ SARS-CoV-2 ಜೆನೋಮಿಕ್ ಕನ್ಸೋರ್ಷಿಯಾ ಹಾಗೂ ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಸಂಸ್ಥೆಗಳು ಈ ಅಧ್ಯಯನವನ್ನು ನಡೆಸಿದ್ವು. ಭಾರತದಲ್ಲಿ ರೂಪಾಂತರ ಹೊಂದಿರುವಂತಹ ಕೊರೋನಾ ವೈರಾಣುವಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಇತ್ತೀಚೆಗೆ ಡೆಲ್ಟಾ ಅಂತ ಹೆಸರಿಟ್ಟಿತ್ತು. ದೇಶದಲ್ಲಿ ಶೀಘ್ರವೇ 3ನೇ ಲಸಿಕೆ ಲಭ್ಯವಾಗುತ್ತಾ? ಹೀಗೊಂದು ಆಶಾದಾಯಕ ಬೆಳವಣಿಗೆಯೊಂದು ಇರುವಂಥದ್ದು. ಕೆಲವು ದಿನಗಳಲ್ಲಿ ಭಾರತದಲ್ಲೇ ಸ್ಪುಟ್ನಿಕ್ V ತಯಾರಾಗಲಿದೆ. ಈಗ ಆಲ್ರೆಡಿ 3ನೇ ಲಸಿಕೆಗೆ ಅನುಮತಿ ಸಿಕ್ಕಿದೆ. ಬಟ್ ಅದು ಜನರಿಗೆ ಸಿಗುವಂತ ನಿಟ್ಟಿನಲ್ಲಿ ಪ್ರಾಯೋಗಿಕವಾಗಿ ಸ್ಪುಟ್ನಿಕ್ V ಅನ್ನ ಮೊನ್ನೆ ಅಷ್ಟೇ ಡಾಕ್ಟರ್ ರೆಡ್ಡೀಸ್ ಕಂಪನಿಯವರು ಒಬ್ಬರಿಗೆ ಕೊಟ್ಟಿದ್ರು. ಆದರೆ ಅದು ಇನ್ನು ಜನಸಾಮಾನ್ಯರಿಗೆ ಸಿಗಬೇಕಾಗಿದೆ. ಭಾರತದಲ್ಲೇ ಸ್ಪುಟ್ನಿಕ್ V ತಯಾರಿಕೆಗೆ ಅನುಮತಿ ಕೋರಿದಂತ ಸೆರಮ್ ಇನ್ಸ್ಟಿಟ್ಯೂಟ್ಗೂ ಕೂಡ
ಡಿಸಿಜಿಐ ಅನುಮತಿಯನ್ನ ನೀಡಿದೆ. ಪುಣೆ ಮೂಲದ ಸೆರಮ್ ಸಂಸ್ಥೆ ರಷ್ಯಾದ ಗೆಮಾಲಿಯಾ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಎಪಿಡೆಮಿಯಾಲಜಿ ಅಂಡ್ ಮೈಕ್ರೋಬಯಾಲಜಿ ಕಂಪನಿಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಸ್ಪುಟ್ನಿಕ್ ವಿ ಅನ್ನ ತಯಾರಿಸಲಿದೆ. 3 ವರ್ಷಗಳ ಕಾಲ ಭಾರತದಲ್ಲೇ ಸ್ಪುಟ್ನಿಕ್ ವಿ ಲಸಿಕೆ ತಯಾರಿಸಲಿಕ್ಕೆ ಡಿಸಿಜಿಐ ಷರತ್ತುಬದ್ಧ ಅನುಮತಿಯನ್ನ ನೀಡಿದೆ. ಮೈಸೂರಲ್ಲಿ ಐಎಎಸ್ ಅಧಿಕಾರಿಗಳ ನಡುವಿನ ಜಗಳದ ಸಮಗ್ರ ಮಾಹಿತಿಯನ್ನ ಪಡೆದಿದ್ದಾರೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್. ಮೈಸೂರಿನ ಆಡಳಿತ ತರಬೇತಿ ಸಂಸ್ಥೆಯಲ್ಲಿ ಸಿಎಸ್ ರವಿಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಡಿಸಿ ರೋಹಿಣಿ ಸಿಂಧೂರಿ ಮತ್ತು ಪಾಲಿಕೆ ಆಯುಕ್ತೆ ಶಿಲ್ಪಾ ನಾಗ್ ಭಾಗವಹಿಸಿದ್ರು. ಇಬ್ಬರ ನಡುವಿನ ಗುದ್ದಾಟಕ್ಕೆ ಕಾರಣವಾಗಿದ್ದೇನು ಎಂಬ ಬಗ್ಗೆ ಮೊದಲು ರೋಹಿಣಿ ಸಿಎಸ್ಗೆ ಮಾಹಿತಿಯನ್ನ ನೀಡಿ ತೆರಳಿದ್ರು. ಬಳಿಕ ಕಮಿಷನರ್ ಶಿಲ್ಪಾ ನಾಗ್ ನಡೆ ವಿರುದ್ಧ ಸಿಎಸ್ ಗರಂ ಆದ್ರು. ಯಾವ ಆಧಾರದಲ್ಲಿ ನೀವು ಸುದ್ದಿಗೋಷ್ಠಿ ನಡೆಸಿದ್ರಿ? ಸುದ್ದಿಗೋಷ್ಠಿ ನಡೆಸುವಂತ ಉದ್ದೇಶ ಏನಿತ್ತು? ನನಗೆ ಈ ವಿಚಾರದಲ್ಲಿ ದೂರನ್ನ ನೀಡಬಹುದಿತ್ತಲ್ವಾ? ಈಗ ಡಿಸಿ ವಿರುದ್ಧ ಮಾಡಿರುವಂತ ಆರೋಪಗಳಿಗೆ ದಾಖಲೆ ಇದೆಯಾ ಅಂತ ಪ್ರಶ್ನೆಯನ್ನ ಮಾಡಿದ್ರು. ತಮ್ಮ ಆರೋಪಗಳಿಗೆ ದಾಖಲೆ ಸಮೇತ ವಿವರಣೆಯನ್ನ ನೀಡುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದಕ್ಕೂ ಮುನ್ನ ಶಿಲ್ಪಾ ನಾಗ್ ರಾಜೀನಾಮೆ ಪತ್ರವೇ ಬಂದಿಲ್ಲ ಅಂತ ಹೇಳಿದ್ರು ಸಿಎಸ್ ರವಿಕುಮಾರ್. ಸಿಂಧೂರಿ ಮತ್ತು ಶಿಲ್ಪಾ ನಾಗ್ ನಡುವಿನ ಗುದ್ದಾಟಕ್ಕೆ ಸಿಎಸ್ಆರ್ ಫಂಡ್ನ 12 ಕೋಟಿ ಹಣ ಕಾರಣವಾಯ್ತಾ ಅನ್ನುವ ಪ್ರಶ್ನೆ ಇದೆ. ಹೀಗಂತ ರೋಹಿಣಿ ಸಿಂಧೂರಿ ಹೇಳಿದ್ದಾರೆ. 12 ಕೋಟಿ ಸಿಎಸ್ಆರ್ ಫಂಡ್ಗೆ ಲೆಕ್ಕ ಕೇಳಿದ್ದಕ್ಕೆ ಇಷ್ಟು ದಿನ ಇರದಂತ ಆರೋಪ ಕಳೆದೊಂದು ವಾರದಿಂದ ಶುರುವಾಗಿದೆ ಅಂತ ಶಿಲ್ಪಾ ನಡೆ ಬಗ್ಗೆ ರೋಹಿಣಿ ಆರೋಪವನ್ನ ಮಾಡಿದ್ದಾರೆ. 12 ಕೋಟಿ CSR ಎಲ್ಲಿ ಖರ್ಚು ಆಗಿದೆ, ಎಲ್ಲಿ ಹೋಗಿದೆ ಎಲ್ಲ ಅದನ್ನು ಕೇಳಿದ್ವಿ. ಅದು ಇನ್ನೂ ಬಂದಿಲ್ಲ ನಮಗೆ. ನಾವು ಕೇಳಿದ್ದು ಇದು ಅದು ಎಲ್ಲಿ ಎಷ್ಟು ಕೇಸಸ್ ಇದೆ, ಇದು ಎಲ್ಲಿ ಖರ್ಚು ಆಗಿದೆ, ಯಾವ ವಾರ್ಡ್ಗೆ ಅಥವಾ ಯಾರಿಗೆ ಕೊಟ್ಟಿದ್ರು. ಬಿಕಾಸ್ ನಾವು ಹಳ್ಳಿಗಳಿಗೆ ಎಲ್ಲ ಕಡೆ ಈಗ ನಂಜನಗೂಡಿನಲ್ಲಿ, ಮೈಸೂರು ತಾಲೂಕಿನಲ್ಲಿ ಎಲ್ಲ ಕಡೆ ಫ್ಯಾಕ್ಟ್ರೀಸ್ ಇದೆ. ಎಲ್ಲವನ್ನು ಅವರು ಲೋಕಲ್ ಆಗಿ ನೋಡ್ತೀವಿ ಅಂದ್ರು, ಇಲ್ಲ ಸೆಂಟ್ರಲೈಸ್ ಆಗಿ ನಾವು ಕೊಡ್ತೀವಿ ಅಂತ ಹೇಳಿದ್ರು. ಈ ಲೆಕ್ಕ ನಾವು ಕೇಳಿದ್ವಿ. ನಾವು ಅವರಿಗೆ ಫೆಬ್ರವರಿ 15ಗೆ ಬಂದಿದ್ದವರು ಅವತ್ತಿಂದ ಏನು ಅಲ್ಲೆಲ್ಲ ಒಂದು ವಾರ 10 ದಿನದಿಂದ ಮಾತ್ರ ಸಮಸ್ಯೆ ಇದೆ. ಯಾತಕ್ಕೆ ಇದೆ? ಈಗ ಇಟ್ ಇಸ್ ನಾಟ್ ಇನ್ ಮೈ ಪ್ಲೇಸ್ ಟು ಕೀಪ್ ಆನ್ ಆನ್ಸರಿಂಗ್. ಇದು ನಮ್ಮ ಜಾಬ್ ಅಲ್ಲ ಅಂದ್ರೆ ನಾವು ಕೀಪ್ ಆನ್ ಆನ್ಸರಿಂಗ್ ಫಾರ್ ಎವ್ರಿ ಎಲಿಗೇಷನ್ ಹೇಳಿದ್ವಿ. ನಾವೇನಿದ್ರು ಸರ್ಕಾರಕ್ಕೆ ವರದಿ ಕೊಡ್ತೇವೆ. ಅವ್ರು ಏನು ಹೇಳಿದ್ರೆ ಅದಕ್ಕೆ ನಾವು ಪ್ರೆಸ್ ನೋಟ್ ಅಂತೂ ನಾವು ಯಾರು ಈ ಥರ ಮಾಡಿದ್ವಿ. ಸಿಎಸ್ ಸಭೆ ಬಳಿಕವೂ ಮೈಸೂರಿನಲ್ಲಿ ಐಎಎಸ್ ಅಧಿಕಾರಿಗಳ ಜಗಳ ಮುಗಿದಿಲ್ಲ. ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಎತ್ತಿದಂತ ಪ್ರಶ್ನೆಗಳಿಗೆ ಸ್ಪಷ್ಟನೆ ನೀಡಿದ್ದಾರೆ ಪಾಲಿಕೆ ಆಯುಕ್ತೆ ಶಿಲ್ಪಾ ನಾಗ್. ಸಿಂಧೂರಿ ಆರೋಪಕ್ಕೆ ಸುದೀರ್ಘ ಪತ್ರದೊಂದಿಗೆ ಆಯುಕ್ತೆ ಶಿಲ್ಪಾ ನಾಗ್ ಅಂಕಿ ಅಂಶವನ್ನ ನೀಡಿದ್ದಾರೆ. ಡಿಸಿ ನಡೆಸ್ತಾ ಇದ್ದಂತ ಕೋವಿಡ್ ಸಭೆಗೆ ನಾನು ಗೈರಾಗಿಲ್ಲ. ಕೋವಿಡ್ ತಡೆ ನಿಟ್ಟಿನಲ್ಲಿ ಜವಾಬ್ದಾರಿಯುತ ಕೆಲಸವನ್ನ ಮಾಡ್ತಾ ಇದ್ದೇನೆ. ಪಾಲಿಕೆ ನೀಡುವಂತ ದಾಖಲೆಗೆ ಸಹಿ ಮಾಡಿಯೇ ಸಲ್ಲಿಕೆ ಮಾಡಿದ್ದೇನೆ. ಕೋವಿಡ್ ವಾರ್ ರೂಮ್ನಿಂದಲೇ ಡಿಸಿಗೆ ವರದಿಯನ್ನ ನೀಡಲಾಗಿದೆ. ಮೈಸೂರು ಪಾಲಿಕೆ ವ್ಯಾಪ್ತಿಯಲ್ಲಿ 9 ಕೇರ್ ಸೆಂಟರ್ ಸ್ಥಾಪಿಸಲಾಗಿದೆ. 31 ವೈದ್ಯರು, 33 ನರ್ಸ್ಗಳನ್ನ ನೇಮಕ ಮಾಡಿಕೊಂಡು ವೇತನವನ್ನ ಸಿಎಸ್ಆರ್ ಹಣದ ಮೂಲಕ ನೀಡಲಾಗಿದೆ ಅಂತ ಡಿಸಿ ನೀಡಿದಂತಹ ಒಂದು ಪ್ರಶ್ನೆಗಳಿಗೆ ಏನಾಯ್ತು ಸಿಎಸ್ಆರ್ ಹಣ, ಆ ಒಂದು ಫಂಡ್ ಅಂತ ಕೇಳಿದ್ರಲ್ಲ, ಅದಕ್ಕೆ ಆಯುಕ್ತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಿಎಸ್ ಜೊತೆಗಿನ ಸಭೆಗೂ ಮುನ್ನ ಆಯುಕ್ತೆ ಶಿಲ್ಪಾ ನಾಗ್ ಸುತ್ತೂರು ಮಠಕ್ಕೆ ಭೇಟಿಯನ್ನ ನೀಡಿದ್ರು. ಮಠದಲ್ಲಿ ಮೈಸೂರು ಉಸ್ತುವಾರಿ ಸಚಿವ ಸೋಮಶೇಖರ್, ಸಂಸದ ಪ್ರತಾಪ್ ಸಿಂಹ ಸಮ್ಮುಖದಲ್ಲಿ ಸುತ್ತೂರು ಶ್ರೀಗಳೊಂದಿಗೆ ಮಾತುಕತೆ ನಡೆದಿದೆ. ಶ್ರೀಗಳ ನೇತೃತ್ವದಲ್ಲಿ ಸಂಧಾನ ಸಭೆ ನಡೆದಿದೆಯಾ ಅನ್ನುವಂತ ಕುತೂಹಲ ಇದೆ. ಚರ್ಚೆ ಬಳಿಕ ಮಾತನಾಡಿದಂತ ಶಿಲ್ಪಾ ನಾಗ್, ನಾವೆಲ್ಲ ಒಟ್ಟಾಗಿ ಕೆಲಸವನ್ನ ಮಾಡೋಣ, ನಾನೇನು ತಪ್ಪು ಮಾಡಿಲ್ಲ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತಷ್ಟೇ ಹೇಳಿದ್ದಾರೆ. ಈ ಮೂಲಕ ಶಿಲ್ಪಾ ನಾಗ್ ಯೂ ಟರ್ನ್ ತಗೊಂಡ್ರ ಅನ್ನುವಂತ ಅನುಮಾನ ಕೂಡ ಮೂಡಿದೆ. ನಮ್ಮದು ಎಲ್ಲರದು ಒಂದೇ ಕರ್ತವ್ಯ ಅಂದರೆ ಕೊರೋನಾ ಟೈಮ್ನಲ್ಲಿ ಒಟ್ಟಿಗೆ ಕೆಲಸ ಮಾಡಿ ಕೇಸಸ್ನ ಕಡಿಮೆ ಮಾಡುವಂಥದ್ದು, ಜನರು ಸಾಯುವಂಥದ್ದನ್ನ ತಡೆಯುವಂಥದ್ದು, ಎಲ್ರಿಗೂ ಔಷಧಿ ಕಿಟ್ಕೊಟ್ಟು ಅರ್ಲಿ ಐಡೆಂಟಿಫಿಕೇಶನ್ ಮಾಡಿ ಕಮ್ಯುನಿಟಿ ಸ್ಪ್ರೆಡ್ನ ತಡೆಯುವಂಥದ್ದು. ಈ ನಿಟ್ಟಿನಲ್ಲೇ ಪಾಲಿಕೆ ಕೂಡ ಕೆಲಸ ಮಾಡ್ತಾ ಇದೆ. ಪಾಲಿಕೆಗೆ ಎಲ್ಲರ ಸಹಕಾರ ಮಾರ್ಗದರ್ಶನ ಖಂಡಿತ ಇದೆ. ಜನಪ್ರತಿನಿಧಿಗಳು ಸೇರಿದಂತೆ ಮೈಸೂರಿನ ಜನತೆ ರೋಹಿಣಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಪಾಲಿಕೆ ಆಯುಕ್ತೆ ಶಿಲ್ಪಾ ನಾಗ್ ಪರ ನಿಂತಿದ್ದು ಅವರ ರಾಜೀನಾಮೆ ಅಂಗೀಕರಿಸದಂತೆ ಮನವಿಯನ್ನು ಮಾಡಿದ್ದಾರೆ. ಸಂಘರ್ಷ ವಿಚಾರ ಏನಾಗುತ್ತೆ ಅನ್ನೋದನ್ನ ಇನ್ನೆರಡು ದಿನ ಕಾದು ನೋಡಿ ಅಂತ ಸಚಿವ ಎಸ್.ಟಿ. ಸೋಮಶೇಖರ್ ಕುತೂಹಲವನ್ನು ಮೂಡಿಸಿದ್ದಾರೆ. ಡಿಸಿ ರೋಹಿಣಿ ಅಧಿಕ ಪ್ರಸಂಗಿ ಎಂದು ಶಾಸಕ ಮಹೇಶ್ ಅವರು ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮೈಸೂರು ಡಿಸಿ ಬಗ್ಗೆ ಶಾಸಕರು ದೂರನ್ನ ಕೊಟ್ಟಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ ಬಗ್ಗೆ ತನಿಖೆ ಮಾಡಲಿಕ್ಕೆ ಆದೇಶ ಆಗಿದೆ ಅಂತ
ಕಂದಾಯ ಸಚಿವ ಅಶೋಕ್ ಕೂಡ ಹೇಳಿದರು. ನನ್ನ ಪ್ರಕಾರ ಇದು ದುರಾದೃಷ್ಟಕರ ಸಂಗತಿ. ಯಾಕೆ ಅಂತಂದರೆ ಇಬ್ಬರು ನೇರವಾಗಿ IAS ಮಾಡಿರುವಂಥ ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡಿಕೊಂಡು ಅದು ಎಲ್ಲಿಗೆ ಬಂದಿದೆ ಅಂದರೆ ಈಗ ಬೀದಿಗೆ ಬಂದು ನಿಂತಿದೆ. ನನ್ನ ಪ್ರಕಾರ ಮೈಸೂರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರು ಅನೇಕ ಸಂದರ್ಭಗಳಲ್ಲಿ ನಾನು ಗಮನಿಸಿದ್ದೀನಿ, ಅಧಿಕ ಪ್ರಸಂಗತನದ ಮಾತುಗಳನ್ನು ಮಾತಾಡಿದ್ದಾರೆ. ಅಧಿಕಾರಿಗಳು ಆ ರೀತಿ ಅಧಿಕ ಪ್ರಸಂಗ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಅಧಿಕಾರಿಗಳು ಮಾಧ್ಯಮಗಳ ಮುಂದೆ ಹೋಗಬಾರ್ದು ಇಂತಹ ಸಮಸ್ಯೆಗಳಿಗೆ. ಈಗಾಗಲೇ DC ಅವ್ರ ಬಗ್ಗೆ ಒಂದು ಅಲ್ಲಿನ ಶಾಸಕರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮೈಸೂರು ಶಾಸಕರು ಈಗಾಗಲೇ ಅದನ್ನು ಸ್ವಿಮ್ಮಿಂಗ್ ಪೂಲ್ ಮಾಡಿರೋದ್ರ ಬಗ್ಗೆ ತನಿಖೆಗೆ ಕಂದಾಯ ಇಲಾಖೆಯ ಸೆಕ್ರೆಟರಿ ಅವರು ನೋಟಿಸನ್ನು ಕೊಟ್ಟಿದ್ದಾರೆ. ರೀಜನಲ್ ಕಮಿಷನರು ಇಮಿಡಿಯೇಟಾಗಿ ಒಂದು 10 ದಿನದಲ್ಲೇ ಅವರು ರಿಪೋರ್ಟನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಈ ಎಲ್ಲ ಘಟನೆಗಳ ಬಗ್ಗೆ ಚೀಫ್ ಸೆಕ್ರೆಟರಿ ಅವರಿಗೆ ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಚೀಫ್ ಸೆಕ್ರೆಟರಿ ಅವರು ಅದ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ತಾರೆ. ಈಗಾಗಲೇ ಮೈಸೂರಿನ ಕಮಿಷನರ್ ಅವರೇನಿದ್ದಾರೆ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತಲೂ ಕೇಳ್ಪಟ್ಟಿದ್ದೀನಿ. ನಾನು ಕೂಡ ಇಮಿಡಿಯೇಟಾಗಿ ಇದಕ್ಕೊಂದು ಪರಿಹಾರವನ್ನು ಮಾಡಬೇಕು. ಇಲ್ಲ ಅಂದರೆ IAS ಏನು ಗಲಾಟೆ ಇದೆ ಅದು ಒಳ್ಳೆಯದಲ್ಲ, ಮೈಸೂರು ಸಂಬಂಧಪಟ್ಟಂತೆ ಅದು ಒಳ್ಳೆಯದಲ್ಲ. ಶೀಘ್ರವಾಗಿ ಅದನ್ನು ರೋಹಿಣಿ ಮತ್ತೆ ಶಿಲ್ಪಾ ನಡುವೆ ಕಿತ್ತಾಟ ವಿಚಾರದಿಂದ ಸರ್ಕಾರಕ್ಕೆ ಭಾರಿ ಮುಜುಗರವಾಗ್ತಾ ಇದೆ. DC ರೋಹಿಣಿ ಪದೇ ಪದೇ ವಿವಾದವನ್ನು ಮಾಡಿಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರೋಹಿಣಿ ವರ್ಗಾವಣೆ ಬಗ್ಗೆ ಸಚಿವರು ಚರ್ಚೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. CM ಜೊತೆ ಹಿರಿಯ ಸಚಿವರು ಸಮಾಲೋಚನೆ ನಡೆಸಿರುವ ಬಗ್ಗೆ ನ್ಯೂಸ್ 18ಗೆ ಸರ್ಕಾರದ ಉನ್ನತ ಮೂಲಗಳ ಮಾಹಿತಿ ಸಿಕ್ಕಿದೆ. DC ರೋಹಿಣಿ ಸಿಂಧೂರಿ ಪದೇ ಪದೇ ವಿವಾದವನ್ನು ಮಾಡಿಕೊಳ್ತಿದ್ದಾರೆ. ಸರ್ಕಾರಕ್ಕೆ ತಲೆನೋವಾಗಿದ್ದಾರೆ. ಇಷ್ಟೆಲ್ಲ ಹಿಡ್ಕೊಂಡು ಇವರೆಲ್ಲ ಸಹಿಸ್ಕೊಳ್ತಿದ್ದಾರೆ ಅಂದ್ರೆ ಏನ್ ಕಥೆನೋ ಗೊತ್ತಿಲ್ಲ. ಆಡಳಿತ ಹಾಗೂ ವಿಪಕ್ಷಗಳು ರೋಹಿಣಿ ವಿರುದ್ಧ ಇದ್ದಾರೆ. ರೋಹಿಣಿ ಯಾರ ಮಾತನ್ನು ಕೂಡ ಪರಿಗಣಿಸಲ್ಲ. ಈಗೋ ಸಮಸ್ಯೆ ಇದೆ, ತನಗಿಂತ ಚೆನ್ನಾಗಿ ಕೆಲಸ ಮಾಡೋರನ್ನ ಸಹಿಸಲ್ಲ. ಕೋವಿಡ್ ಸಂದರ್ಭದಲ್ಲಿ ಸ್ವಿಮ್ಮಿಂಗ್ ಪೂಲ್ ಅನ್ನು ಕೂಡ ಮಾಡಿಸಿದ್ದಾರೆ. ಮೇಲಧಿಕಾರಿಗಳ ಅನುಮತಿಯನ್ನು ಕೂಡ ಪಡೆದಿಲ್ಲ. ಚಾಮರಾಜನಗರ ಆಕ್ಸಿಜನ್ ವಿವಾದ ಪ್ರಕರಣದಲ್ಲೂ ಕೂಡ ರೋಹಿಣಿ ನಡೆ ಸರಿ ಇರಲಿಲ್ಲ. ರೋಹಿಣಿ ಪರ ಸರ್ಕಾರ ಇದೆ, ಏನೇ ತಪ್ಪು ಮಾಡಿದ್ರೂ ಕೂಡ ಸರ್ಕಾರ ಬೆನ್ನಿಗೆ ನಿಲ್ಲುತ್ತೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ವಿವಾದ ತಣ್ಣಗೆ ಮಾಡಲಿಕ್ಕೆ ಸಿಂಧೂರಿ ವರ್ಗಾವಣೆ ಸೂಕ್ತ ಅಂತ CM ಬಳಿ ಚರ್ಚೆಯನ್ನ ನಡೆಸಿದ್ದಾರಂತೆ ಹಿರಿಯ ಸಚಿವರು. DC ಮತ್ತೆ ಪಾಲಿಕೆ ಆಯುಕ್ತೆ ನಡುವಿನ ಜಗಳದ ಬಗ್ಗೆ ಹುಬ್ಬಳ್ಳಿಯಲ್ಲಿ CM ಯಡಿಯೂರಪ್ಪನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಲ್ಲಿ ಗೊಂದಲ ಇರುವಂತದ್ದು ನಿಜ. ಬೆಂಗಳೂರಿಗೆ ಹೋದ ನಂತರ ಅದೆಲ್ಲವನ್ನು ಕೂಡ ಸರಿಪಡಿಸ್ತೇನೆ ಅಂತ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಧಿಕಾರಿಗಳ ಮಧ್ಯದಲ್ಲಿ ಗೊಂದಲ ಮತ್ತು ಕಚ್ಚಾಟ ಮೈಸೂರು ಬಗ್ಗೆ ನಾನು ಸಾಯಂಕಾಲ ಹೋಗ್ತಿದ್ದಂಗೆ ಆ ಕಡೆ ಗಮನ ಕೊಡ್ತೇನೆ. ಅದು ಸ್ವಲ್ಪ ಗೊಂದಲ ಇರೋದು ನಿಜ. ಅದನ್ನು ಸರಿಪಡಿಸೋದನ್ನು ಇವತ್ತೇ ನಾನು ಮುಂಗಾರು ಮಳೆ ರಾಜ್ಯವನ್ನ ಪ್ರವೇಶ ಮಾಡಿದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ 2 ದಿನ ಧಾರಾಕಾರ ಮಳೆಯಾಗುವಂತ ಸಾಧ್ಯತೆ ಇದೆ. ಈಗ ಆಲ್ರೆಡಿ ನಿನ್ನೆಯಿಂದಲೇ ಶುರುವಾಗುತ್ತಿದೆ. ಇದ್ರ ಬಗ್ಗೆ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಮಾನ್ಸೂನ್ ಮಾರುತ ಜೂನ್ 3ರಂದು ಕೇರಳದ ದಡವನ್ನ ಪ್ರವೇಶ ಮಾಡಿತ್ತು. ಕೇರಳದಲ್ಲಿ ಈಗಾಗಲೇ ಭಾರಿ ಮಳೆ ಆಗ್ತಾ ಇದ್ದು, ತಜ್ಞರ ಮಾಹಿತಿಯಂತೆ ಮಳೆಯ ಮಾರುತಗಳು ನಿನ್ನೆ ಕರ್ನಾಟಕವನ್ನು ಕೂಡ ಪ್ರವೇಶಿಸಿವೆ. ಪರಿಣಾಮ ರಾಜ್ಯದ ರಾಜಧಾನಿ ಬೆಂಗಳೂರು, ಶಿವಮೊಗ್ಗ ಸೇರಿದಂತೆ ಮಲೆನಾಡು ಪ್ರದೇಶಗಳಲ್ಲಿ ಕಳೆದ 2 ದಿನ ಉತ್ತಮ ಮಳೆಯಾಗಿದೆ. ಈ ವರ್ಷ ಕರ್ನಾಟಕದಲ್ಲಿ ಸೆಪ್ಟೆಂಬರ್ವರೆಗೆ ಮಳೆ ಬಂದರೂ ಸಹ ಸಾಮಾನ್ಯ ಮಳೆಯೇ ಆಗಲಿದೆ ಅಂತ ಹವಾಮಾನ ಇಲಾಖೆ ವರದಿಯನ್ನು ನೀಡಿದೆ. ಉತ್ತರ ಹಾಗೂ ದಕ್ಷಿಣ ಒಳನಾಡುಗಳಲ್ಲಿ ವಾಡಿಕೆಗಿಂತ ಕಡಿಮೆ ಅಥವಾ ಸಾಮಾನ್ಯ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಮುಂದಿನ 3 ದಿನಗಳ ಕಾಲ ಸಂಜೆ ಹಾಗೂ ರಾತ್ರಿ ವೇಳೆ ಗುಡುಗು ಮಿಂಚು ಸಹಿತ ಮಳೆಯಾಗುವುದಾಗಿ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. 22 ಜಿಲ್ಲೆಗಳಲ್ಲಿ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕರಾವಳಿಯಲ್ಲಿ ಮಳೆ ತೀವ್ರಗೊಳ್ಳುವಂತ ಸೂಚನೆ ಇರೋದ್ರಿಂದ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಸೂಚನೆಯನ್ನು ನೀಡಲಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಮಳೆರಾಯ ಅಬ್ಬರಿಸಿದ್ದಾನೆ. ನಿನ್ನೆ ಸಂಜೆ ಸುರಿದಂತ ಭಾರಿ ಮಳೆಯಿಂದ BGM ಲೇಔಟ್ ರಸ್ತೆಗಳು ಕೆರೆಯಂತಾದವು. ಮನೆಗಳ ಸುತ್ತ ಮಳೆ ನೀರು ತುಂಬಿದೆ. ಮನೆಯಿಂದ ಹೊರಬರಲಿಕ್ಕೆ ಸ್ಥಳೀಯ ನಿವಾಸಿಗಳು ಪರದಾಡುವಂತಾಯಿತು. ಬೆಂಗಳೂರಿನಲ್ಲಿ ಮುಂದಿನ 36 ಗಂಟೆಗಳಲ್ಲಿ ಉತ್ತಮ ಮಳೆಯಾಗಲಿದೆಯಂತೆ ಅಂತ ಹವಾಮಾನ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಕೋಲಾರ ಜಿಲ್ಲೆಯಾದ್ಯಂತ ಗಾಳಿ ಸಹಿತ ಜೋರು ಮಳೆಯಾಗಿದೆ. ಈಗ ತಾನೇ ಬಿತ್ತನೆ ಆರಂಭಿಸಿರುವಂತಹ ರೈತರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಕೋಲಾರದ ಮಲ್ಲಸಂದ್ರ ಗ್ರಾಮದಲ್ಲಿ
ಜೋರಾಗಿ ಮಳೆ ಬಂದು ಅವಾಂತರವನ್ನು ಸೃಷ್ಟಿಸಿದ್ದು 16 ಎಕರೆಯ ತೋಟಗಳಿಗೆ ಮಳೆ ನೀರು ನುಗ್ಗಿದೆ. ಪರಿಣಾಮ ರೈತರು ಬೆಳೆದಿದ್ದಂಥ ಟೊಮ್ಯಾಟೊ, ಕ್ಯಾಪ್ಸಿಕಮ್, ಹೂ ತೋಟಗಳಲ್ಲಿ ಬೆಳೆ ಹಾನಿಯಾಗಿದೆ. ಮಲ್ಲಸಂದ್ರ ಗ್ರಾಮದಲ್ಲಿ ದೊಡ್ಡ ಕಾಲುವೆಗಳು ತುಂಬಿ ಹರಿತಾ ಇದ್ದು ಮಧುವಾಡಿ ಕೆರೆಗೆ ಅಪಾರ ಪ್ರಮಾಣದ ನೀರು ಹರಿದು ಹೋಗಿದೆ. ಈಗಾಗಲೇ ತರಕಾರಿ ಹಾಗೂ ಹೂ ಬೆಲೆ ಕುಸಿತದಿಂದ ರೈತರು ಕಂಗಾಲಾಗಿದ್ದು, ಅದರ ಜೊತೆಗೆ ಮಳೆ ನೀರು ತೋಟಗಳಿಗೆ ನುಗ್ಗಿದ್ದರಿಂದ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕೊಡಗು ಜಿಲ್ಲೆಯಾದ್ಯಂತ ಉತ್ತಮ ಮಳೆ ಆಗ್ತಾ ಇದೆ. ನಿನ್ನೆ ಜಿಲ್ಲೆಯಲ್ಲಿ ಬಿಟ್ಟು ಧಾರಾಕಾರ ಮಳೆ ಸುರಿದಿದೆ. ಭಾಗಮಂಡಲ, ತಲಕಾವೇರಿ, ಮಡಿಕೇರಿ, ನಫಕ್ಲು ಸೇರಿದಂತೆ ವಿವಿಧೆಡೆ ಭಾರಿ ಮಳೆ ಆಗಿದೆ. ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಗದಗ ಜಿಲ್ಲೆ ಲಕ್ಕುಂಡಿ ಹಾಗೂ ಕದಂಪುರ ಗ್ರಾಮ ಸೇರಿದಂತೆ ಹಲವು ಗ್ರಾಮಗಳ ರೈತರು ಲಾಕ್ಡೌನ್ ಎಫೆಕ್ಟ್ನಿಂದಾಗಿ ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ದಾರೆ. ಲಕ್ಕುಂಡಿ ಗ್ರಾಮದಲ್ಲಂತೂ ಸಾವಿರಾರು ಎಕರೆಯಷ್ಟು ಸೇವಂತಿ ಹೂವು ಸೇರಿದಂತೆ ವಿವಿಧ ಹೂವಿನ ಬೆಳೆ ಬೆಳೀತಾರೆ. ಆದರೆ ಮೇಲಿಂದ ಮೇಲೆ ಪ್ರವಾಹ ಹಾಗೂ ವಿಪರೀತ ಮಳೆಯಂತ ಪ್ರಕೃತಿ ವಿಕೋಪ ಎದುರಿಸಿತ್ತು. ರೈತರಿಗೆ ಇದೀಗ ಲಾಕ್ಡೌನ್ ಮತ್ತೆ ಗಾಯದ ಮೇಲೆ ಬರೆ ಎಳೆದಿದೆ. ಸರ್ಕಾರವೇನೋ ಮೊದಲ ಹಂತದ ಪ್ಯಾಕೇಜ್ನಲ್ಲಿ 2.5 ಎಕರೆಗೆ ಪರಿಹಾರವೆಂಬಂತೆ 10,000 ರೂಪಾಯಿಯನ್ನು ನೀಡುವುದಕ್ಕೆ ಆದೇಶವನ್ನು ಮಾಡಿತ್ತು. ಆದರೆ ಎಕರೆಗಳ ಕಳೆ ತೆಗೆಯಲಿಕ್ಕೆ 20 ರಿಂದ 30,000 ರೂಪಾಯಿ ಖರ್ಚು ಮಾಡುವಂತ ರೈತರು ಸರ್ಕಾರ ಕೊಡುವಂತ 10,000 ಯಾವುದಕ್ಕೂ ಕೂಡ ಸಾಲಲ್ಲ ಅಂತ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ದ್ವಿತೀಯ ಪಿಯುಸಿ ಪರೀಕ್ಷೆಗಳನ್ನ ಸರ್ಕಾರ ರದ್ದು ಮಾಡಿದ ಬೆನ್ನಲ್ಲೇ ಪ್ರಸಕ್ತ ಸಾಲಿನ ಶೈಕ್ಷಣಿಕ ವರ್ಷ ಪ್ರಾರಂಭದ ದಿನಾಂಕವನ್ನು ಕೂಡ ಪರಿಷ್ಕರಿಸಿ ಸರ್ಕಾರ ಆದೇಶವನ್ನು ಮಾಡಿದೆ. ಕಳೆದ 4 ದಿನಗಳ ಹಿಂದೆ ಈ ಸಂಬಂಧ ಸುತ್ತೋಲೆ ಹೊರಡಿಸಿದಂತ ಶಿಕ್ಷಣ ಇಲಾಖೆ ಜೂನ್ 15ರಂದು ಶಾಲೆ ಪ್ರಾರಂಭಕ್ಕೆ ಅಧಿಸೂಚನೆಯನ್ನು ಹೊರಡಿಸಿತ್ತು. ಈಗ ಈ ಆದೇಶವನ್ನು ಪರಿಷ್ಕರಿಸಿದಂತ ಶಿಕ್ಷಣ ಇಲಾಖೆ ಜುಲೈ 1ರಿಂದ ಶೈಕ್ಷಣಿಕ ವರ್ಷ ಆರಂಭಕ್ಕೆ ಹೊಸ ಸುತ್ತೋಲೆಯನ್ನು ಹೊರಡಿಸಿದೆ. ಜುಲೈ 1ರಿಂದ ಅಕ್ಟೋಬರ್ 9ರವರೆಗೆ ಮೊದಲ ಅವಧಿ, ಅಕ್ಟೋಬರ್ 21ರಿಂದ 2022ರ ಏಪ್ರಿಲ್ 30ರವರೆಗೆ ಎರಡನೇ ಅವಧಿ ಆರಂಭವಾಗುತ್ತೆ, ಅಲ್ಲಿವರೆಗೂ ಇರುತ್ತೆ ಅಂತ ತಿಳಿಸಿದೆ. ಅಲ್ಲದೆ ಜೂನ್ 15ರಿಂದ ದಾಖಲಾತಿ ಆರಂಭಕ್ಕೆ ಸೂಚನೆಯನ್ನು ನೀಡಿದ್ದು ಆಗಸ್ಟ್ 31ರೊಳಗೆ ದಾಖಲಾತಿ ಮುಕ್ತಾಯಕ್ಕೆ ಸೂಚಿಸಲಾಗಿದೆ. ದಸರಾ ರಜೆ ಅಕ್ಟೋಬರ್ 10ರಿಂದ ಅಕ್ಟೋಬರ್ 20ರವರೆಗೆ, ಬೇಸಿಗೆ ರಜೆ 2022ರ ಮೇ 1ರಿಂದ 28 ಮೇವರೆಗೆ ಇರುತ್ತೆ. ಶಾಲೆ ಶುರು ಎಂದ್ರೆ ಆನ್ಲೈನ್ ಮೂಲಕ ಮಾತ್ರ ಪಾಠಗಳು ನಡೀತವೆ. ಆಫ್ಲೈನ್ ಶಾಲೆ ನಡೆಸುವ ಬಗ್ಗೆ ನಿರ್ಧಾರ ಆಗಿಲ್ಲ. ಕೇಂದ್ರ ಸರ್ಕಾರ ಸಿಬಿಎಸ್ಇ ಮತ್ತು ಐಸಿಎಸ್ಇ ಪರೀಕ್ಷೆ ರದ್ದು ಮಾಡಿದೆ. ಆದರೆ ವಿದ್ಯಾರ್ಥಿಗಳನ್ನ ಯಾವ ರೀತಿ ಪಾಸ್ ಮಾಡಬೇಕು, ಮಾನದಂಡಗಳೇನು, ಯಾವ ನಿಯಮಗಳನ್ನ ಪಾಲಿಸಿ ಮುಂದಿನ ತರಗತಿಗೆ ಕಳಿಸಬೇಕೆಂಬ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಇದಕ್ಕಾಗಿ ಸಿಬಿಎಸ್ಇ ವಿದ್ಯಾರ್ಥಿಗಳನ್ನ ಪಾಸ್ ಮಾಡಲಿಕ್ಕೆ ಮಾನದಂಡ ರಚನೆಗೆ 12 ಸದಸ್ಯರನ್ನ ಒಳಗೊಂಡಂತ ಉನ್ನತ ಮಟ್ಟದ ಸಮಿತಿಯನ್ನ ರಚಿಸಿದೆ. ಕಮಿಟಿ 10 ದಿನದೊಳಗೆ ಮಾನದಂಡಗಳನ್ನ ರೂಪಿಸಿ ವರದಿಯನ್ನ ನೀಡುತ್ತೆ. ಹೀಗಾಗಿ ಜೂನ್ 14ರ ವೇಳೆಗೆ ವಿದ್ಯಾರ್ಥಿಗಳಿಗೆ ಮಾನದಂಡಗಳು ಏನು ಅನ್ನೋದರ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ. ನಿಮಗೇನಾದ್ರೂ ಸಮಸ್ಯೆ ಇದೆಯಾ? ಠಾಣೆಗೆ ಹೋದ್ರೂ ಕೂಡ ನ್ಯಾಯ ಸಿಗ್ತಿಲ್ವಾ? ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡೋಕೆ ಅವಕಾಶ ಸಿಗ್ತಿಲ್ವಾ? ಇಂಥವರಿಗೆ ನಗರ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಅವರು ಫೇಸ್ಬುಕ್ ಲೈವ್ ಮಾಡಲಿಕ್ಕೆ ತೀರ್ಮಾನಿಸಿದ್ದಾರೆ. ಇಂದು ಬೆಳಗ್ಗೆ 11:30ಕ್ಕೆ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಫೇಸ್ಬುಕ್ ಲೈವ್ ಬರಲಿದ್ದಾರೆ. ಬೆಂಗಳೂರು ಸಿಟಿ ಪೊಲೀಸ್ ಪೇಜ್ನಿಂದ ಕಮಿಷನರ್ ಲೈವ್ ಬರಲಿದ್ದಾರೆ. ಸಾರ್ವಜನಿಕರಿಗೆ ಏನೇ ತೊಂದರೆ ಇದ್ರೂ ಕೂಡ ಕಾಮೆಂಟ್ ಮೂಲಕ ದೂರನ್ನ ಕಮಿಷನರ್ ಗಮನಕ್ಕೆ ತರುವಂತೆ ಮನವಿ ಮಾಡಿದ್ದಾರೆ. ಟ್ವಿಟರ್ ಮೂಲಕ ಫೇಸ್ಬುಕ್ ಲೈವ್ ಬರುವುದಾಗಿ ಕಮಿಷನರ್ ಕಮಲ್ ಪಂತ್ ತಿಳಿಸಿದ್ದಾರೆ. ಉಳಿದ 10 ಸುದ್ದಿಯನ್ನು ನೋಡೋಣ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ, ದೇಶದ ಎಲ್ಲರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ಲರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ಮೂಡಿದೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ.
ಶೀಘ್ರದಲ್ಲೇ ಮಕ್ಕಳಿಗೂ ಲಸಿಕೆ ಸಿಗಲಿದೆಯಾ? ಹೀಗೊಂದು ಆಶಾದಾಯಕ ಬೆಳವಣಿಗೆಗೆ ಕಾರಣ ಮಕ್ಕಳಿಗೆ ತುರ್ತು ಸಂದರ್ಭದಲ್ಲಿ ಲಸಿಕೆ ನೀಡಲಿಕ್ಕೆ ಅನುಮತಿ ಕೋರಿದೆ ಝಡೈಸ್ ಸಂಸ್ಥೆ. ಅಹಮದಾಬಾದ್ನ ಝಡೈಸ್ ಕ್ಯಾಡಿಲಿಯಾ ಸಂಸ್ಥೆ ತುರ್ತು ಸಂದರ್ಭದಲ್ಲಿ ಮಕ್ಕಳಿಗೆ ಕೋವಿಡ್ ಲಸಿಕೆ ಹಂಚಿಕೆಗೆ ಅನುಮತಿಯನ್ನು ಕೋರಿ ಡಿಸಿಜಿಐಗೆ ಮನವಿಯನ್ನ ಮಾಡಿದೆ. ಒಂದು ವೇಳೆ ಅನುಮತಿ ಸಿಕ್ಕರೆ ಝಡೈಸ್ನ ಜೈಕೋವ್ ಡಿ ಲಸಿಕೆ ಮಕ್ಕಳಿಗೆ ಸಿಗಲಿದೆ. ಇನ್ನು ಕೇಂದ್ರ ಆರೋಗ್ಯ ಇಲಾಖೆಯ ಉನ್ನತ ಮೂಲದಿಂದ ನ್ಯೂಸ್ 18 ನೆಟ್ವರ್ಕ್ಗೆ ಮಾಹಿತಿ ನೀಡಿದ್ದು ಝಡೈಸ್ 5 ಕೋಟಿ ಲಸಿಕೆಯನ್ನು ನೀಡಲಿದೆ. ಇದನ್ನು ಮಕ್ಕಳಿಗೆ ಬಳಸಿಕೊಳ್ಳಲಾಗುತ್ತೆ. ಮಕ್ಕಳ ಮೇಲೆ ಕೋವ್ಯಾಕ್ಸಿನ್ ಲಸಿಕೆ ಪ್ರಯೋಗ ಇನ್ನೆಂಟು ವಾರದಲ್ಲಿ ಪೂರ್ಣಗೊಳ್ಳುತ್ತೆ ಅಂತ ಹೇಳಿದ್ದಾರೆ. 2 ರಿಂದ 17 ವರ್ಷದೊಳಗಿನವರಿಗೆ ಕೋವ್ಯಾಕ್ಸಿನ್ ಲಸಿಕೆ ಪ್ರಯೋಗ ನಡೀತಾ ಇದೆ. ಅದು ಇನ್ನೂ ಕೂಡ ಕಂಪ್ಲೀಟ್ ಆಗಕ್ಕೆ 2 ತಿಂಗಳು ಬೇಕು. ಕೋವಿಡ್ ಸೋಂಕಿನಿಂದ ಮಕ್ಕಳ ರಕ್ಷಣೆಗಾಗಿ ಮಕ್ಕಳಿಗೆ ಲಸಿಕೆ ನೀಡುವ ಕುರಿತು ಈಗಾಗಲೇ ಚಿಂತನೆ ನಡೆದಿದೆ. ಈ ನಡುವೆ ಫೈಜರ್ ಮತ್ತು ಬಯೋಟೆಕ್ ಅಭಿವೃದ್ಧಿಪಡಿಸಿದಂತ ಕೋವಿಡ್-19 ಲಸಿಕೆಯನ್ನ 12 ರಿಂದ 15 ವರ್ಷದ ಮಕ್ಕಳಿಗೆ ನೀಡಲಿಕ್ಕೆ ಬ್ರಿಟನ್ ಮೆಡಿಸಿನ್ ರೆಗ್ಯುಲೇಟರ್ ಅನುಮತಿಸಿದೆ. ಈ ಕುರಿತು ಮೆಡಿಸಿನ್ಸ್ ಮತ್ತು ಹೆಲ್ತ್ ಕೇರ್ ಪ್ರಾಡಕ್ಟ್ ರೆಗ್ಯುಲೇಟರ್ ಏಜೆನ್ಸಿ ಮುಖ್ಯಸ್ಥ ಜೂನ್ ರೈನ್ 12 ರಿಂದ 15 ವರ್ಷದ ಮಕ್ಕಳ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ಕ್ಲಿನಿಕಲ್ ಟ್ರಯಲ್ ಡೇಟಾವನ್ನ ಎಚ್ಚರಿಕೆಯನ್ನ ಪರಿಶೀಲಿಸಿದ್ದೇವೆ ಎಚ್ಚರಿಕೆಯಿಂದ ಅಂತ ಹೇಳಿದ್ದಾರೆ. 18 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಉಚಿತ ಲಸಿಕೆ ವಿತರಿಸಲಿಕ್ಕೆ ಸೇರಿದಂತೆ ಕೊರೋನಾ ನಿರ್ವಹಣೆಗೆ ಕೇರಳ ಸರ್ಕಾರ ಬಜೆಟ್ನಲ್ಲಿ 20,000 ಕೋಟಿ ರೂಪಾಯಿ ಮೊತ್ತದ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದೆ. ಕೇರಳ ವಿಧಾನಮಂಡಲ ಅಧಿವೇಶನದಲ್ಲಿ ಪರಿಷ್ಕೃತ ಬಜೆಟ್ ಸಲ್ಲಿಸಿರುವಂತಹ ಕೇರಳ ಹಣಕಾಸು ಸಚಿವ ಕೆಎನ್ ಬಾಲಗೋಪಾಲ್ 20,000 ಕೋಟಿ ರೂಪಾಯಿ ಮೊತ್ತದ ಕೋವಿಡ್ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದ್ದಾರೆ. 150 ಮೆಟ್ರಿಕ್ ಟನ್ ಸಾಮರ್ಥ್ಯದ ದ್ರವ ವೈದ್ಯಕೀಯ ಆಮ್ಲಜನಕ ಘಟಕ ಹಾಗೆ ಕೋವಿಡ್ ಲಸಿಕೆಗಳ ಖರೀದಿಗೆ 1,000 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ. ಕೋವಿಡ್, ಎಬೋಲೋ ಮುಂತಾದ ಸಾಂಕ್ರಾಮಿಕ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲಿಕ್ಕೆ ಪ್ರತ್ಯೇಕ ವಾರ್ಡ್ಗಳನ್ನು ನಿರ್ಮಿಸಲಿಕ್ಕೆ ಬಜೆಟ್ನಲ್ಲಿ ಹಂಚಿಕೆ ಮಾಡಲಾಗಿದೆ. ಪ್ರತಿ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಐಸಿಯುಗಳನ್ನು ಸ್ಥಾಪಿಸುವಂಥದ್ದು ಇದರಲ್ಲಿ ಸೇರಿದೆ. ಭಾರಿ ವಿರೋಧದ ಬಳಿಕ ಪಂಜಾಬ್ ಸರ್ಕಾರ ಲಸಿಕೆಯನ್ನ ಖಾಸಗಿ ಆಸ್ಪತ್ರೆಗೆ ವರ್ಗಾಯಿಸುವಂತ ಆದೇಶವನ್ನ ವಾಪಸ್ ಪಡೆದಿದೆ. ಖಾಸಗಿಗೆ ವ್ಯಾಕ್ಸಿನ್ ನೀಡಿ ಲೂಟಿ ಹೊಡಿಲಿಕ್ಕೆ ಮುಂದಾಗಿದ್ದಂತ ಅಮರೀಂದರ್ ಸಿಂಗ್ ನೇತೃತ್ವದ ಸರ್ಕಾರದ ನಡೆಯನ್ನ ವಿಪಕ್ಷಗಳು ಟೀಕಿಸಿದ್ವು. ಭಾರಿ ವಿರೋಧದ ಬಳಿಕ ಆದೇಶವನ್ನ ಪಂಜಾಬ್ ಸರ್ಕಾರ ವಾಪಸ್ ಪಡೆದಿದೆ. ಪಂಜಾಬ್ ಸರ್ಕಾರ ಪ್ರತಿ ಡೋಸ್ಗೆ 400 ರೂಪಾಯಿ ಬೆಲೆಯ 40,000 ಕೋವ್ಯಾಕ್ಸಿನ್ ಡೋಸ್ಗಳನ್ನು $165 ರೂಪಾಯಿ ಹೆಚ್ಚಿಸಿ 1,060 ರೂಪಾಯಿಗೆ ಮಾರಾಟವನ್ನ ಮಾಡಿತ್ತು. ಇದರಿಂದ ಸರ್ಕಾರಕ್ಕೆ 660 ರೂಪಾಯಿ ಪ್ರತಿ ಡೋಸ್ಗೆ ಲಾಭ ಸಿಕ್ಕಿತ್ತು. ಕೇಂದ್ರ ನೀಡುವಂತ ಲಸಿಕೆಯನ್ನ ಖಾಸಗಿ ಆಸ್ಪತ್ರೆಗೆ ವರ್ಗಾಯಿಸಿದಂತ ಬಗ್ಗೆ ಕೇಂದ್ರ ವರದಿಯನ್ನ ಕೇಳಿತ್ತು. ಇದರ ಬೆನ್ನಲ್ಲೇ ಸರ್ಕಾರ ವ್ಯಾಕ್ಸಿನ್ ಇಂದ ಲೂಟಿಗೆ ಕೈ ಹಾಕಿದ್ದ ಕೆಲಸಕ್ಕೆ ಬ್ರೇಕ್ ಹಾಕಿದೆ. ಇನ್ನು ಖಾಸಗಿ ಆಸ್ಪತ್ರೆಗಳು ಲಸಿಕೆಯನ್ನು ನೇರವಾಗಿ ಲಸಿಕಾ ಸಂಸ್ಥೆಗಳಿಂದಲೇ ಖರೀದಿಸಬೇಕು. ಈಗ ಆಲ್ರೆಡಿ ಅನುಮತಿಯನ್ನು ನೀಡಿದೆ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಖಾಸಗಿ ಆಸ್ಪತ್ರೆಗಳಿಗೆ ಲಸಿಕೆಯನ್ನ ನೀಡುವಂತಿಲ್ಲ ಅಂತ ಕೇಂದ್ರ ಸೂಚನೆಯನ್ನ ಕೊಟ್ಟಿದೆ. ದೇಶದಲ್ಲಿ ಕೊರೋನಾ ವಿರುದ್ಧ ಲಸಿಕಾ ಅಭಿಯಾನ ನಡೀತಾ ಇದೆ. ಪ್ರತಿಯೊಬ್ಬರಿಗೂ ಕೂಡ ಲಸಿಕೆ ಹಾಕಲಿಕ್ಕೆ ಸರ್ಕಾರಗಳು ಯತ್ನಿಸ್ತಾ ಇದ್ದಾವೆ. ದುರ್ಗಮ ಪ್ರದೇಶದಲ್ಲಿರುವಂತಹ ಜನರಿಗೆ ಲಸಿಕೆ ಮಿಸ್ ಆಗಬಾರದು, ಆಡಳಿತಗಳು ಕೆಲಸ ಮಾಡ್ತಾ ಇದ್ದಾವೆ ಈ ನಿಟ್ಟಿನಲ್ಲಿ. ಜಮ್ಮು ಕಾಶ್ಮೀರದಲ್ಲಿ ಆರೋಗ್ಯ ಕಾರ್ಯಕರ್ತರು ಲಸಿಕೆ ಹಾಕಲಿಕ್ಕೆ ನದಿ ದಾಟಿ ಹೋಗ್ತಿದ್ದಾರೆ. ಕಂಡಿ ಬ್ಲಾಕ್ನಂತಹ ರಿಮೋಟ್ ಏರಿಯಾದಲ್ಲಿರುವವರಿಗೆ ವ್ಯಾಕ್ಸಿನ್ ಹಾಕಲಿಕ್ಕೆ ಆರೋಗ್ಯ ಕಾರ್ಯಕರ್ತರು ಬೃಹತ್ ನದಿಯನ್ನ ದಾಟಿ ಹೋಗಬೇಕಾಗಿದೆ. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ, ಗಮನಿಸ್ತಾ ಇದ್ದೀರಾ ಆರೋಗ್ಯ ಕಾರ್ಯಕರ್ತರು ಆ ಲಸಿಕೆಯ ಬಾಕ್ಸ್ಗಳನ್ನ ನೇತಾಕೊಂಡು ನದಿಯನ್ನ ದಾಟ್ಕೊಂಡು ಅಲ್ಲಿರುವಂತ ಜನರಿಗೆ ಲಸಿಕೆಯನ್ನ ಕೊಡ್ಲಿಕ್ಕೆ ಯಾವ ರೀತಿಯಾದಂತಹ ಹರಸಾಹಸ ಪಡುವಂತ ಸ್ಥಿತಿ ಇದೆ ಅನ್ನೋದನ್ನ ನೋಡ್ತಾ ಇದ್ದಾರೆ. ಮೆಚ್ಚಬೇಕು ನಿಜಕ್ಕೂ ಕೂಡ ಇವರ ಕಾರ್ಯಕ್ಕೆ. ಯಾಕೆಂದ್ರೆ ಸಾಕಷ್ಟು ಕಡೆ ಈ ರೀತಿಯಾದಂತಹ ಪರಿಸ್ಥಿತಿ ಇದ್ದಂತ ಸಂದರ್ಭದಲ್ಲಿ ಮೊದಲೇ ಜೀವ ಪಣಕ್ಕಿಟ್ಟು ಅವ್ರು ವರ್ಕ್ ಮಾಡ್ತಿರ್ತಾರೆ. ಅಂಥದ್ರಲ್ಲಿ ಇದು ಬೇರೆ. ಎಲ್ಲಾದ್ರೂ ಸ್ವಲ್ಪ ನೀರಿನ ಮಟ್ಟ ಜಾಸ್ತಿ ಆಯ್ತು, ಎಲ್ಲಾದ್ರೂ ಸ್ವಲ್ಪ ನೀರು ಇನ್ನೂ ಜೋರಾಗಿ ಬಂತು ಅಂದ್ರೆ ತುಂಬಾ ಕಷ್ಟ. ಬಟ್ ಎಚ್ಚರಿಕೆಯಿಂದ ಇರಬೇಕು ಇವರೆಲ್ಲರೂ ಕೂಡ. ಸ್ವಲ್ಪ ನೀರಿನ ಮಟ್ಟ ಜಾಸ್ತಿ ಆದರೂ ಕೂಡ ಇವರ ಪ್ರಾಣಕ್ಕೆ ಕುತ್ತು ಎದುರಾಗುತ್ತೆ. ಸೊ ಹೀಗಾಗಿ ಸರ್ಕಾರ ತುಂಬ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗಿದೆ. ಇಂಥವರು ಲಸಿಕೆಯನ್ನು ಕೊಡಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅವರ ಜೀವದ ರಕ್ಷಣೆಯ ಜವಾಬ್ದಾರಿಯನ್ನು ಕೂಡ ಹೊತ್ಕೊಳ್ಬೇಕು.
ಯಾಕೆಂದರೆ ಅವರು ಅಷ್ಟು ಸವಾಲುಗಳನ್ನು ಎದುರಿಸ್ಕೊಂಡು ಮತ್ತೊಬ್ಬರಿಗೆ ಲಸಿಕೆಯನ್ನು ಕೊಡಲಿಕ್ಕೆ ಹೋಗ್ತಾ ಇರುವಂಥದ್ದು ನಿಜಕ್ಕೂ ಎಲ್ಲರೂ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಶಭಾಸ್ ಹೇಳ್ತಾ ಇದ್ದಾರೆ. ಉಳಿದ 5 ಸುದ್ದಿಯನ್ನು ನೋಡೋಣ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಮೃತಪಟ್ಟವರ ಕುಟುಂಬಸ್ಥರಿಗೆ ಅರಸೀಕೆರೆ ಶಾಸಕ KM ಶಿವಲಿಂಗೇಗೌಡ ನೆರವನ್ನು ನೀಡುತ್ತಿದ್ದಾರೆ. ಮೃತ ಕುಟುಂಬಗಳಿಗೆ ತಲಾ 10,000 ಧನ ಸಹಾಯವನ್ನು ಮಾಡ್ತಿದ್ದಾರೆ. ಫುಡ್ ಕಿಟ್ ಜೊತೆಗೆ ಹಣ್ಣು ಹಂಪಲು ವಿತರಣೆ ಮಾಡ್ತಿದ್ದಾರೆ ಶಾಸಕ KM ಶಿವಲಿಂಗೇಗೌಡರು. ತಾಲೂಕಿನಲ್ಲಿ 164 ಜನರು ಕೋವಿಡ್ನಿಂದ ಸಾವನ್ನಪ್ಪಿದ್ದಾರೆ. ಮೃತ ಎಲ್ಲ ಕುಟುಂಬಸ್ಥರಿಗೆ ನೆರವನ್ನ ನೀಡಲಿಕ್ಕೆ ಮುಂದಾಗಿದ್ದಾರೆ ಶಾಸಕರು. 164 ಜನ ಅಂದ್ರೆ 16 ಲಕ್ಷ ಆಗುತ್ತೆ. ಅವ್ರಿಗೆಲ್ರಿಗೂ ಕೂಡ ಸಹಾಯವನ್ನ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಶಾಸಕರು. ಮೃತರ ಮನೆ ಮನೆಗೆ ತೆರಳಿ ನೆರವನ್ನ ನೀಡ್ತಿದ್ದಾರೆ. ಆರ್ಥಿಕ ನೆರವಿನ ಜೊತೆ ಅಗತ್ಯ ಇರುವಂತಹ ಕುಟುಂಬಗಳಿಗೆ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಕೊಡಿಸುವಂತಹ ಭರವಸೆಯನ್ನ ಕೂಡ ನೀಡಿದ್ದಾರಂತೆ. ಶಾಸಕರು ಮೆಚ್ಚಬೇಕು, ಯಾಕೆಂದ್ರೆ ತುಂಬಾ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅರಸೀಕೆರೆ ಕ್ಷೇತ್ರದಲ್ಲಿ 3 ಬಾರಿಗೆ MLA ಆಗಿರುವಂತವರು ಶಿವಲಿಂಗೇಗೌಡರು. ಅಲ್ಲಿ ಮೇನ್ ಆಗಿ ಕೋವಿಡ್ ಕೇರ್ ಸೆಂಟರ್ಗಳು ಸಾಕಷ್ಟು ಗಮನ ಸೆಳೀತಾ ಇರುವಂಥದ್ದು. ಯಾಕೆಂದ್ರೆ ಶಿವಲಿಂಗೇಗೌಡರು ಆಲ್ಮೋಸ್ಟ್ ಆ ಒಂದು ತಾಲೂಕಿನ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಒಂದೊಂದು ಮೊರಾರ್ಜಿ ದೇಸಾಯಿ ಶಾಲೆ ಆಗಿರ್ಬೋದು ಅಥವಾ ಕಿತ್ತೂರಾಣಿ ಚೆನ್ನಮ್ಮ ಶಾಲೆ ಆಗಿರ್ಬೋದು, ಈ ವಸತಿ ಶಾಲೆಗಳು ಈ ರೀತಿಯಾಗಿ ತೆರೆದಿದ್ದಾರೆ. ಅಲ್ಲೆಲ್ಲ ಕಡೆನೂ ಕೂಡ ಈಗ ಕೋವಿಡ್ ಕೇರ್ ಸೆಂಟರ್ಗಳನ್ನ ಮಾಡಿರುವಂತ ಹಿನ್ನೆಲೆಯಲ್ಲಿ ಅರಸೀಕೆರೆ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಕರಣಗಳು ವರದಿ ಆಗ್ತಾ ಇದ್ರು ಕೂಡ ಕೋವಿಡ್ ಕೇರ್ ಸೆಂಟರ್ಗಳು ಜಾಸ್ತಿ ಇರುವಂತ ಹಿನ್ನೆಲೆಯಲ್ಲಿ ಬ್ಯಾಲೆನ್ಸ್ ಆಗ್ತಾ ಇದೆ. ಮನೆಗೆ ಬಂದು ಎಲ್ಲರ ಮನೆಗೆ ಇದೇ ತರ ಹೋಗಿ ಪಕ್ಷ ಭೇದ ಬರ್ರಿ 5G ವಿರೋಧಿಸಿದ್ದಂತ ನಟಿ ಜೂಹಿ ಚಾವ್ಲಾಗೆ ದೆಹಲಿಯ ಹೈಕೋರ್ಟ್ 20 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದೆ. ಬಾಲಿವುಡ್ ನಟಿ ಹಾಗೂ ಪರಿಸರವಾದಿ ಜೂಹಿ ಚಾವ್ಲಾ 5G ವೈರ್ಲೆಸ್ ನೆಟ್ವರ್ಕ್ ವಿರೋಧಿಸಿ ನ್ಯಾಯಾಲಯದ ಮೆಟ್ಟಿಲೇರಿದ್ರು. 5G ತಂತ್ರಜ್ಞಾನದಿಂದಾಗಿ ಮನುಷ್ಯ, ಪ್ರಾಣಿ, ಪಕ್ಷಿ ಸೇರಿದಂತೆ ಭೂಮಿಯ ಮೇಲಿರುವಂತ ಜೀವ ಸಂಕುಲಗಳಿಗೆ ಮತ್ತೆ ಸಸ್ಯ ಸಂಕುಲ ಇದರಿಂದ ಹೊರಸೂಸುವಂತ ವಿಕಿರಣದಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ತಂತ್ರಜ್ಞಾನದಿಂದ ಅಪಾಯವೇ ಹೆಚ್ಚು ಅಂತ ಜೂಹಿ ಚಾವ್ಲಾ ಅವರು ದೆಹಲಿ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ್ರು. ಅರ್ಜಿಯ ವಿಚಾರಣೆ ನಡೆಸಿದಂತ ಕೋರ್ಟ್, ನಿಮ್ಮ ಪ್ರಚಾರಕ್ಕಾಗಿ ನ್ಯಾಯಾಲಯದ ಸಮಯವನ್ನ ವ್ಯರ್ಥ ಮಾಡಬೇಡಿ, ಕಾನೂನು ಪ್ರಕ್ರಿಯೆಗಳನ್ನ ದುರುಪಯೋಗಪಡಿಸಿಕೊಳ್ಬೇಡಿ ಅಂತ ಛೀಮಾರಿ ಹಾಕಿದೆ. ಅಲ್ಲದೆ ಕೋರ್ಟ್ ಸಮಯ ವ್ಯರ್ಥ ಮಾಡಿದ್ದಕ್ಕಾಗಿ 20 ಲಕ್ಷ ರೂಪಾಯಿಗಳನ್ನ ದಂಡ ವಿಧಿಸುವ ಮೂಲಕ ಬಾಲಿವುಡ್ ನಟಿಗೆ ಆಘಾತ ನೀಡಿದೆ. ಚೀನಾಗೆ ಸಡ್ಡು ಹೊಡೆಯುವಂತ ತಂತ್ರ ಹಿಡಿದಿರುವಂತ ಭಾರತ ಮೊದಲ ಹಂತದಲ್ಲಿ 6 ದೇಶಿ ಸಾಂಪ್ರದಾಯಿಕ ಸಬ್ಮರೀನ್ಗಳನ್ನ ನಿರ್ಮಾಣ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದೆ. 43,000 ಕೋಟಿ ರೂಪಾಯಿಯ ಜಲಾಂತರ್ಗಾಮಿ ಹಡಗುಗಳನ್ನ ನಿಯೋಜಿಸುವಂತ ಯೋಜನೆಗೆ ರಕ್ಷಣಾ ಇಲಾಖೆ ಒಪ್ಪಿಗೆಯನ್ನು ನೀಡಿದೆ. P-75 ಇಂಡಿಯಾ ಹೆಸರಿನ ಯೋಜನೆಯಲ್ಲಿ ಸ್ಥಳೀಯ ತಂತ್ರಜ್ಞಾನ ಅಡಕಗೊಂಡಿರುವಂತಹ ಸ್ವತಂತ್ರ ಪ್ರಪುಲೇಷನ್ ವ್ಯವಸ್ಥೆ ಇರುವಂತ 6 ಜಲಾಂತರ್ಗಾಮಿ ನೌಕೆಗಳು ನಿರ್ಮಾಣಗೊಳ್ಳಲಿವೆ. ಸಮುದ್ರ ಪ್ರದೇಶದಲ್ಲಿ ಚೀನಾ ತನ್ನ ಬಾಹುಳ್ಯ ವಿಸ್ತರಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಭಾರತ ಈ ಯೋಜನೆಯನ್ನ ಕೈಗೊಂಡಿದೆ. ನೌಕಾಪಡೆಗೆ ಇನ್ನಷ್ಟು ಜಲಾಂತರ್ಗಾಮಿ ಹಡಗುಗಳನ್ನ ನಿಯೋಜಿಸಲಿಕ್ಕೆ ಯೋಜನೆಯನ್ನ ರೂಪಿಸಿಕೊಂಡಿದೆ. ಮೊದಲ ಹಂತದಲ್ಲಿ 6 ದೇಶಿ ನಿರ್ಮಿತ ಸಾಂಪ್ರದಾಯಿಕ ಸಬ್ಮರೀನ್ಗಳು ಸಿದ್ಧಗೊಳ್ತಾ ಇದೆ. ಹಡಗುಗಳ ನಿರ್ಮಾಣ ಯೋಜನೆಯ ವಿದೇಶಿ ಸಹಭಾಗಿತ್ವದಲ್ಲಿ ನಡೆಯಲಿದ್ದು, ಸ್ಥಳೀಯ ಮಿಲಿಟರಿ ನೌಕೆಗಳ ತಯಾರಿ ಕಂಪನಿಗಳಲ್ಲಿ ವಿದೇಶಿ ಕಂಪನಿಗಳು ಹೂಡಿಕೆಯನ್ನ ಮಾಡ್ತಾ ಇದ್ದಾವೆ. ರಕ್ಷಣಾ ಸಾಮಗ್ರಿಗಳನ್ನ ವಿದೇಶಗಳಿಂದ ಆಮದು ಮಾಡಿಕೊಳ್ಳುವಂತ ಪ್ರಕ್ರಿಯೆಗೆ ತೆರೆ ಎಳೆಯುವುದೇ ಈ ಯೋಜನೆಯ ಮಹತ್ವಾಕಾಂಕ್ಷೆ. ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಫೇಸ್ಬುಕ್ ಖಾತೆಯನ್ನ 2 ವರ್ಷಗಳ ಕಾಲ ನಿಷೇಧಿಸಲಾಗಿದೆ. ಜನವರಿ 6ರ ದಂಗೆಗೆ ಡೊನಾಲ್ಡ್ ಟ್ರಂಪ್ ಪ್ರಚೋದನೆ ನೀಡಿರುವಂತದ್ದು ದೃಢವಾಗಿದೆ. ಆದ ಕಾರಣ ಅವರನ್ನ ಖಾತೆಯನ್ನ 2 ವರ್ಷಗಳ ಕಾಲ ನಿಷೇಧಿಸಲಾಗಿದೆ ಅಂತ ಫೇಸ್ಬುಕ್ ತಿಳಿಸಿದೆ. ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸೋಲನ್ನ ಅನುಭವಿಸಿದಂತ ನಂತರ ಟ್ರಂಪ್ ಸಾಮಾಜಿಕ ಜಾಲತಾಣಗಳಲ್ಲಿ ನಿರಂತರವಾಗಿ ಸಮಾಜದಲ್ಲಿ ದ್ವೇಷವನ್ನ ಹುಟ್ಟುಹಾಕುವಂತ ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ಮುಂದಾಗಿದ್ರು.
ಪರಿಣಾಮ ಜನವರಿ 6ರಂದು ಡೊನಾಲ್ಡ್ ಟ್ರಂಪ್ ಬೆಂಬಲಿಗರು ಅಮೆರಿಕದ ರಾಜಕೀಯ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಲ್ಲಿನ ಸಂಸತ್ ಮೇಲೆ ದಾಳಿಯನ್ನು ನಡೆಸಿದ್ರು. ಪರಿಣಾಮ 4 ಜನ ಮೃತಪಟ್ಟಿದ್ರು. ಈ ಘಟನೆಯ ನಂತರ ಇದಕ್ಕೆ ಟ್ರಂಪ್ ಅವರೇ ಕಾರಣ ಅಂತ ಆರೋಪಿಸಿದಂತ ಟ್ವಿಟರ್ ಸಂಸ್ಥೆ ಅವರನ್ನ ಟ್ವಿಟರ್ನಿಂದ ನಿಷೇಧ ಮಾಡಿತ್ತು. ಇದೀಗ ಟ್ವಿಟರ್ ಬೆನ್ನಿಗೆ ಫೇಸ್ಬುಕ್ ಸಹ 2 ವರ್ಷಗಳ ಕಾಲ ನಿಷೇಧವನ್ನು ಹೇರಿದೆ. ಬಾಲಿವುಡ್ ನಟಿ ಯಾಮಿ ಗೌತಮ್ ಹಸಮಣೆಯೇರಿದ್ದಾರೆ. ವಿಕ್ಕಿ ಡೋನಾರ್ ಅಭಿನಯದ ಉರಿ ಸಿನಿಮಾ ನಿರ್ದೇಶಕ ಆದಿತ್ಯ ದರ್ ಜೊತೆ ಮದುವೆ ಆಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಯಾಮಿ ಗೌತಮ್ ತಮ್ಮ ಮದುವೆಯ ಫೋಟೋವನ್ನ ಹಂಚಿಕೊಂಡಿದ್ದಾರೆ. ಇನ್ನು ಯಾಮಿ ಗೌತಮ್ ಉರಿ ಸಿನಿಮಾದಲ್ಲಿ ನಟಿಸಿದ್ರು. ಇವಿಷ್ಟು ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ ಮುಗೀತು. ನ್ಯೂಸ್ ಮುಗಿತು ಬಂದ ಹಿನ್ನೆಲೆಯಲ್ಲಿ ನಾನು ಕೂಡ ಸ್ಟುಡಿಯೋದಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಹೀಗಾಗಿ ಮಾಸ್ಕ್ ಅನ್ನು ಧರಿಸ್ತಾ ಇದ್ದೀನಿ. ನೀವು ಕೂಡ ಅಷ್ಟೇ ಮನೆಯಿಂದ ಹೊರಗಡೆ ಬಂದಂತ